ಮನೆಯಲ್ಲಿರುವ ಈ ವಸ್ತು ಸಾಕು, ಜಿರಳೆಗಳು ಸತ್ತೇ ಹೋಗುತ್ತೆ. ಇದನ್ನು ತಿಂದರೆ ಜಿರಳೆಗಳು ಒಂದು ಕೂಡ ನಿಮ್ಮ ಮನೆಯಲ್ಲಿ ಇರೋದಿಲ್ಲ. ಇನ್ನು ಜಿರಳೆಗಳ ಓಡಾಟ ಬಂದ್. ಈ ಸೂಪರ್ ಆಗಿರುವಂಥ ಟಿಪ್ಸ್ನ ತಿಳಿದ್ರೆ ನಿಮ್ಮ ಕೆಲಸ ಕೂಡ ಸುಲಭ ಆಗುತ್ತೆ, ಹಾಗೆಯೇ ಹಣ ಕೂಡ ಉಳಿತಾಯ ಆಗುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ಜಿರಳೆಗಳ ಓಡಾಟ ಜಾಸ್ತಿ ಆಗಿದ್ರೆ ಅದು ಆರೋಗ್ಯಕ್ಕೂ ಕೂಡ ತುಂಬಾ ಹಾನಿಕಾರಕ. ಇನ್ನು ರಾತ್ರಿ ಸಮಯದಲ್ಲಿ ಜಿರಳೆಗಳ ಓಡಾಟ ಜಾಸ್ತಿ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದರೂ ಜಿರಳೆಗಳದ್ದೇ ಆಟ. ಹಾಗಿದ್ರೆ ಇವುಗಳನ್ನು ಓಡಿಸೋದು ಹೇಗೆ? ತುಂಬಾ ಸುಲಭ. ಮನೆಯಲ್ಲಿರುವ ಈ 3 ವಸ್ತು ಸಾಕು, ಒಂದೇ ಒಂದು ಜಿರಳೆ ಕೂಡ ನಿಮ್ಮ ಮನೆಯಲ್ಲಿ ಇರೋದಿಲ್ಲ. ಇದನ್ನು ತಿಂದರೆ ಜಿರಳೆ ಸತ್ತೇ ಹೋಗುತ್ತೆ. ಅಂತಹ ಶಕ್ತಿ ಇದಕ್ಕಿದೆ. ಬನ್ನಿ ಹಾಗಾದರೆ ಕೆಮಿಕಲ್ಗಳೇ ಇಲ್ಲದಂತಹ ಈ ಸೂಪರ್ ಆಗಿರುವಂತಹ ಜಿರಳೆ ಔಷಧಿನ ಹೇಗೆ ಮನೆಯಲ್ಲೇ ತಯಾರಿಸ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಬೌಲ್ ತಗೊಳ್ಳಿ. ಬೌಲ್ಗೆ ಸುಮಾರು 1 ಚಮಚದಷ್ಟು ಪುಡಿ ಮಾಡಿರುವಂತಹ ಸಕ್ಕರೆನ ಹಾಕ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಜಿರಳೆ ಇದೆ ಅಂದರೆ ಜಾಸ್ತಿ ಜಿರಳೆ ಇದ್ದರೆ ಇದರ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಸುಮಾರು ಒಂದು 3ರಿಂದ 4 ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಗೋಧಿ ಹಿಟ್ಟಿನ ಜೊತೆಗೆ ನೀವು ಇದಕ್ಕೆ 1 ಚಮಚದಷ್ಟು ಅಡುಗೆ ಸೋಡಾನ ಬೆರೆಸ್ಕೊಳ್ಬೇಕು. ಜಿರಳೆ ಸಕ್ಕರೆಗೆ ಅಟ್ರಾಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ತಿನ್ನೋದಕ್ಕೆ ಅಂತ ಬರುತ್ತೆ. ಆದರೆ ಇದರಲ್ಲಿರುವಂಥ ಸೋಡಾ ಪುಡಿ ಇದೆಯಲ್ಲ, ಅದು ಜಿರಳೆಯನ್ನು ಸಾಯಿಸಿಬಿಡುತ್ತೆ, ಅದು ಜಿರಳೆಗೆ ಆಗೋದಿಲ್ಲ. ಆದ್ದರಿಂದ ನಾವು ಇಲ್ಲಿ 3 ವಸ್ತುಗಳನ್ನು ಸೇರಿಸಿದ್ದೀವಿ. ಇವಾಗ ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ಒಂದು ಉಂಡೆ ಆಗೋ ಥರ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟಾದರೆ ಸಾಕು. ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಜಿರಳೆ ಇದೆ ಅದಕ್ಕೆ ತಕ್ಕಂಗೆ ಉಂಡೆಗಳನ್ನು ಮಾಡ್ಕೊಳ್ಳಿ. ಆಮೇಲೆ ಎಲ್ಲಿ ಜಿರಳೆ ಇರುತ್ತಲ್ಲ ಆ ಜಾಗದಲ್ಲಿ ಈ ಉಂಡೆಗಳನ್ನು ಇಡಬೇಕಾಗತ್ತೆ. ಜಾಸ್ತಿ ಜಿರಳೆಗಳ ಓಡಾಟ ಇರೋದು ಅಡುಗೆ ಮನೆಯಲ್ಲೇ. ಅಡುಗೆ ಮನೆಯ ಸಿಂಕ್ ಕೆಳಗಡೆ, ಅಡುಗೆ ಮನೆಯ ಗ್ಯಾಸ್ ಸ್ಟವ್ ಕೆಳಗಡೆ ಎಲ್ಲ ಇದನ್ನು ಈ ರೀತಿ ಇಟ್ಕೊಳ್ತಾ ಬನ್ನಿ. ಇನ್ನು ಗ್ಯಾಸ್ನ ಕೆಳಗಡೆ ಈ ರೀತಿ ಅಂಟಿಸಿದ್ರೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಅದನ್ನು ತಿನ್ನೋದಕ್ಕೆ ಬಂದು ಜಿರಳೆ ಅಲ್ಲೇ ಸತ್ತೋಗುತ್ತೆ. ಹಾಗೆ ಶೆಲ್ಫ್ಗಳಲ್ಲಿ ಮತ್ತು ನೀವು ಫ್ರಿಜ್ನ ಕೆಳಗಡೆ ಕೂಡ ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ಇದರಿಂದ ಜಿರಳೆ ಕಾಟ ಇರೋದಿಲ್ಲ. ಈ ರೀತಿ ನೀವು ಸಿಂಪಲ್ ಆಗಿರುವಂಥ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಒಂದು ಜಿರಳೆ ಕೂಡ ನಿಮ್ಮ ಮನೆಯಲ್ಲಿ ಇರೋದಿಲ್ಲ, ಎಲ್ಲ ಕೂಡ ಸತ್ತೋಗುತ್ತೆ. ಹಾಗೆಯೇ ಇನ್ನು ಮುಂದೆ ನೀವು ಪದೇ ಪದೇ ಇದನ್ನು 15 ದಿನಕ್ಕೊಮ್ಮೆ ತಯಾರಿಸ್ಕೊಂಡು ಇದೇ ರೀತಿ ಮಾಡ್ತಾ ಇರಿ, ಒಂದು ಜಿರಳೆ ಕೂಡ ನಿಮ್ಮ ಮನೆಯಲ್ಲಿ ಇರೋದಿಲ್ಲ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.